ಅಂತದ್ದು ಎಲ್ಲಿ ಅದಾವ ಸ್ವಲ್ಪ ತೋರ್ಸ್ರಪ್ಪ ಸುಣ್ಣರು ಬಡದು ಸ್ವಲ್ಪ ನೋಡ್ರಿ. ಅವರು ಅಧಿಕಾರಾವಧಿಯೊಳಗೆ ಆಗಿರ್ತಕ್ಕಂಥ ಸರಿಯಪ್ಪ, ಒಂದು ನಿಮಿಷ. ನಾನು ಬರಲ್ಲ, ನಮ್ಮ ಕಾರ್ಯಕರ್ತರು ಬರಲ್ಲ, ನಿಮಗೆ ಗಾಡಿ ಮಾಡಿಕೊಡ್ತೀವಿ. ಪಕ್ಷಾತೀತವಾಗಿ ಕೇಳಬೇಕು, ನಮ್ಮವ್ರನ್ನ ಯಾರು ಕೇಳಬಾರ್ದು. ನೀವು ಸಾಮಾನ್ಯ ಜನಕ್ಕೆ ಹೋಗಿ ಕೇಳ್ರಿ, ಈ ಊರಾಗ ಏನು ಕೆಲಸ ಮಾಡ್ಯಾರ ಅಂತ ನೀವು ಕೇಳ್ರಿ. 10 ವರ್ಷದಾಗ ಏನಾಗ್ಯಾವ ಅಂತನೂ ಅದನ್ನು ಕೇಳಿ, ಅದನ್ನು ಬರ್ಕೊಂಬನ್ನಿ. ಅವ್ರು ಏನು ಮಾಡಿದ್ದು ಅವ್ರು ಹೇಳ್ತಾರೆ, ಜನ ಸುಳ್ಳು ಹೇಳಲ್ಲ. ನಾವು ಏನು ಮಾಡಿದ್ದು ಜನ ಹೇಳ್ತಾರೆ. ನಮ್ಮ ಕಾರ್ಯಕರ್ತರಿಗೆ ಕೇಳಬಾರ್ದು, ಅವ್ರ ಕಾರ್ಯಕರ್ತರಿಗೆ ಕೇಳಬಾರ್ದು. ಮಾಮೂಲಿ ಜನಕ್ಕೆ ಹೋಗಿ ಕೇಳ್ಬೇಕು ಸರ್. ಅವ್ರ ಕಾರ್ಯಕರ್ತರನ್ನ ಕೇಳಿ ತೋರಿಸ್ಕೊಂಡ್ಲಿ ಅವ್ರು ನೋಡೋಣ. ನಾನು ಹೇಳೋದು ಹೌದನ್. ಈಗ ಅವ್ರ ಕಾರ್ಯಕರ್ತರು ತೋರಿಸಿದ್ರು, ಇಲ್ಲದಂತ ತೋರ್ಸಕ್ ಬರಂಗಿಲ್ಲಲ್ಲ. ಮಾರೇಬ್ಯಾಳ್ನಲ್ಲಿ ಆ ತಾಂಡದ ಒಂದು ವಿಷಯ ಕೂಡ ಉಲ್ಲೇಖ ಮಾಡಿದ್ದಾರೆ. ಸ್ವಲ್ಪ ಜನ ಇದ್ದಾರೆ, ಅಲ್ಲಿ ಗ್ರಾಂಟ್ ಕೊಡೋ ಅವಶ್ಯಕತೆ ಇಲ್ಲ. ಆ ಊರಿಗೆ ಹೋಗಿ ಅದನ್ನು ಹೇಳಬಾರ್ದು. ನಿಮ್ಮೂರಾಗ ಅದನ್ನ ಯಾಕೆ ಕೆಲಸ ಮಾಡ್ಯಾರಂತಾರೆ ಅಲ್ರಿ. ಚಿಕ್ಕ ಹಳ್ಳಿ ಇದ್ರೆ ಅವ್ರು ಮನುಷ್ಯರಲ್ಲೇನು? ಇನ್ನು ಪಿಲೋಬ್ನಳ್ಳಿ ಎಷ್ಟು ಮನೆ ಅದಾವಪ್ಪ? ಅಲ್ಲಿ ರಾಮನಾಯಕನಹಳ್ಳಿ ಎಷ್ಟು ಮನೆ ಅದ? ರಾಮನಾಯಕನಹಳ್ಳಿ ಅನ್ನೋದು ಊರು ಗೊತ್ತೈತೋ ಇಲ್ಲ ಗೊತ್ತಿಲ್ಲ ನನಗೆ. ಅದಕ್ಕೆ ಅಕ್ಕಾಪುರಿ ಎಲ್ಲಿ ಇದೆ ಅಂತ ಅವರಿಗೆ ಅದು ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ 2008ರಾಗ ಬರೇ 10-15 ಮನೆ ಇರೋ ಊರು. ಅದು 25 ಮನೆ ಕೊಟ್ಟೆ ನಾನಲ್ಲಿ. ಅಲ್ಲಿ ರಸ್ತೆ ಇರಲಿಲ್ಲ, ರಸ್ತೆ ಮಾಡಿದೆ. ರಾಮನಾಯಕನಹಳ್ಳಿಗೆ ರಸ್ತೆ ಇರಲಿಲ್ಲ. ಓಟ್ ಇವ್ರು ರಸ್ತೆ ಮಾಡಂತ ಕೇಳ್ತಾರಂತ ಕ್ಯಾಂಡಿಡೇಟ್ಗಳು ಯಾರು ಒಬ್ರು ಹೋಗ್ತಿರ್ಲಿಲ್ಲ ಅಂತ. ಅಲ್ಲಿ ಈ ಮರೂರು, ರಾಮನಾಯಕನಹಳ್ಳಿ, ಅಕ್ಕಾಪುರ ಇವೆಲ್ಲ ಏನು ಹಂಗ ಇರಲಿ. ಯಾರೋ ಮಾತಾಡ್ತಾರೆ ಅಂದ ತಕ್ಷಣ ಇದೇ ಫಸ್ಟ್ ಅಂಡ್ ಲಾಸ್ಟ್ ನನಗೆ ಕೇಳಬೇಕು. ನೆಕ್ಸ್ಟ್ ಯಾರದೇ ಫಾಲ್ತು ಮಾತುಗಳಿಗೆ ಉತ್ತರ ನಾನು ಕೊಡಲ್ಲ. ನಮ್ಮ ಕಾರ್ಯಕರ್ತರ ವಿಷಯ ಬಂದಾಗ ಮಾತ್ರ ಇವತ್ತು ಅನಿವಾರ್ಯವಾಗಿ ನಾನು ಮಾತಾಡಿದ್ದೀನಿ. ಇನ್ನೊಂದು ಆಪಾದನೆ ಮಾಡಿದ್ದಾರೆ, ಭೂಮಿ ಪೂಜೆ ಆಗಿದಾವು, ಇನ್ನು ಯಾವುದೇ ಕಾಮಗಾರಿಗಳು ನಡೆದಿಲ್ಲ ಅಂತ. ಹೌದಾ? ಯಾವ ಊರಾಗ ಆಗ್ಯಾವು, ಎಲ್ಲಿ ನಡೆದಿಲ್ಲ, ಅಲ್ಲಿ ಹೋಗಿ ಕೇಳ್ಕೊಂಡು ನನಗೆ ಹೇಳೋದು. ಭೂಮಿ ಪೂಜೆಗಳು ಅಲ್ಲಪ್ಪ, ಭೂಮಿ ಪೂಜೆ ಆಗಿರೋವು ಎಲ್ಲಿ ಆಗಿಲ್ಲ ಅಂತ ಆತನೇ ಹೇಳ್ತಾನಲ್ಲ. ಯಾವ ಊರಾಗ ಭೂಮಿ ಪೂಜೆ ಆಗ್ಯಾವು, ಎಲ್ಲಿ ಕೆಲಸ ಆಗಿಲ್ಲ ಅಂತ ತಾನು ಬಂದು ಆ ಊರಾಗ ಹೋಗಿ ಹೇಳಬಾರ್ದು. ನಾನು ಬಂದಾಗ ಆ ಊರವ್ರು ಕೇಳಿ ಅವ್ರು ಉತ್ತರ ಕೊಡ್ತಾರೆ.